ನಮ್ಮ ಸಂಸ್ಕೃತಿ ಹಬ್ಬವನ್ನು ಇವತ್ತು ಹಬ್ಬದ ರೀತಿಯಲ್ಲಿ ಉದ್ಘಾಟನೆ ಮಾಡಿದ್ದೀವಿ. ಈ ಉದ್ಘಾಟನೆಗೆ ಸನ್ಮಾನ್ಯ ಜನಪ್ರಿಯ ಮಂತ್ರಿಗಳಾದಂಥ ಸಾರಿಗೆ ಮತ್ತು ಮುಜರಾಯಿ ಸಚಿವರು ಬಂದು ಉದ್ಘಾಟನೆ ಮಾಡಿದ್ದಾರೆ. ಎಲ್ಲ ಗಣ್ಯರು ಬಂದಿದ್ದರು ಉದ್ಘಾಟನೆಗೆ, ಮತ್ತು ಎಲ್ಲ ಮಕ್ಕಳು, ಪೇರೆಂಟ್ಸು, ಎಲ್ಲ ಸ್ನೇಹಿತರು, ಎಲ್ಲ ಬಾಂಧವ ಟೀಮು ಎಲ್ಲರೂ ಸೇರಿ ಇವತ್ತು ಉದ್ಘಾಟನೆ ಕಾರ್ಯಕ್ರಮ ಒಂದು ದೊಡ್ಡ ಮಟ್ಟದಲ್ಲಿ ಮಾಡಿದ್ದೀವಿ. ಈ ನಮ್ಮ ಸಂಸ್ಕೃತಿಗೆ ಸುಮಾರು 800 ಜನ ಮಕ್ಕಳು ಸೇರಿಕೊಂಡಿದ್ದಾರೆ. ಅದಕ್ಕೆಲ್ಲ ಒಳ್ಳೆ ಕೋರಿಯೋಗ್ರಾಫರ್ಸ್ ಎಲ್ಲ ಇದ್ದಾರೆ. ಇವತ್ತು ನಾವು ಸಂಗೀತ, ನಾಟಕ, ಜಾನಪದ, ಜುಂಬಾ, ಕೋಲಾಟ, ರಂಗೋಲಿ ರಂಗೋಲಿ ಈ ಥರ ಎಲ್ಲ ಕಲೆಗಳನ್ನ ಕಲಿಸೋವಂಥದ್ದು ಮಕ್ಕಳಿಗೆ ಇಲ್ಲಿ ಹೇಳ್ಕೊಡ್ತಾಯಿದ್ದೀವಿ. ಸುಮಾರು 40 ಜನ ವಾಲಂಟಿಯರ್ಸ್ ಇದ್ದಾರೆ, ಒಂದು 20 ಜನ ಕೋರಿಯೋಗ್ರಾಫರ್ಸ್ ಇದ್ದಾರೆ. ಇದಕ್ಕೆಲ್ಲ ಸುಮಾರು 10 ಕಡೆ ಇದನ್ನು ನಾವು ಹೇಳ್ಕೊಡುವಂಥದ್ದು ಮಾಡ್ತೀವಿ. 2ನೇ ತಾರೀಕು ಒಂದು ದೊಡ್ಡ ಮಟ್ಟದಲ್ಲಿ ಈ ಕಿತ್ತೂರು ರಾಣಿ ಚೆನ್ನಮ್ಮ ಸ್ಟೇಡಿಯಂ ಮಂಟಪದಲ್ಲಿ ಬಾಸ್ಕೆಟ್ಬಾಲ್ ಗ್ರೌಂಡಲ್ಲಿ ಅದ್ದೂರಿ ಕಾರ್ಯಕ್ರಮ ನಡೆಯುತ್ತೆ. ಮಕ್ಕಳು ಏನು ಟ್ರೈನ್ ಅಪ್ ಮಾಡಿರ್ತೀವೋ ಆ ಮಕ್ಕಳ ಕಾರ್ಯಕ್ರಮ 4 ಅವರ್ ಕಾರ್ಯಕ್ರಮ ಯಶಸ್ವಿಯಾಗಿ ಅವತ್ತು ಮಕ್ಕಳು ಅಲ್ಲಿ ಕಾರ್ಯಕ್ರಮನ ಮಾಡ್ತಾರೆ. ಅದನ್ನು ನೋಡೋಕ್ಕೆ ಸುಮಾರು 4,000 ರಿಂದ 5,000 ಜನ ಬಂದು ಸೇರ್ತಾರೆ. ಅಮ್ಮ, ಅಪ್ಪ, ಅಜ್ಜಿ, ಪಕ್ಕದ ಮನೆಯವರೆಲ್ಲನೂ ಮಕ್ಕಳು ಒಳ್ಳೆ ಸಂತೋಷವಾಗಿ ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡ್ತಾ ಈ ನಮ್ಮ ಸಂಸ್ಕೃತಿನ ಕಲಿತಾ ಇದ್ದಾರೆ. ಮತ್ತು 3 ದಿವಸದಲ್ಲೇ ಅತಿ ಹೆಚ್ಚು ಕಲ್ತಿದ್ದಾರೆ. ಇನ್ನೂ 20 ದಿವಸದಲ್ಲಿ ನೆಕ್ಸ್ಟ್ ಕಲಿಬೋದು. ನೀವೇ ನೋಡಿದ್ದೀರ ಕಾರ್ಯಕ್ರಮದಲ್ಲಿ 3 ಡೇಸಲ್ಲಿ ಕಲಿತು ಇಲ್ಲಿ ಪ್ರೋಗ್ರಾಮ್ನ ಕೊಟ್ಟಿದ್ದಾರೆ. ಇನ್ನು 20 ದಿವಸ 22 ದಿನ ಕಲಿತು ಇನ್ನು ಅದ್ಭುತವಾಗಿ ದೊಡ್ಡ ಸ್ಟೇಜಲ್ಲಿ ಮಾಡ್ತಾರೆ.